ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಅದೆಷ್ಟೋ ಶಾಸಕರಿಗೆ ಸಚಿವ ಸ್ಥಾನ ದೊರೆಯದಿದ್ದಕ್ಕೆ ಅದೆಷ್ಟೋ ಜನ ರಾಜೀನಾಮೆಗೆ ಮುಂದಾಗಿದ್ದು, ಮತ್ತಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವ ಡಿ. ಕೆ. ಶಿವಕುಮಾರ್ ಅವರು, ಯಾವನೇ ರಾಜೀನಾಮೆ ಕೊಟ್ರೂ ಸಹ ಅಂಗೀಕಾರ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ಮೊದಲ ಸಾರಿ ಶಾಸಕರಾದ್ರೆ ಕೊಡ್ಲಿಲ್ಲ ಅಂದ್ರೆ ನಡೆಯುತ್ತೆ ಎಂದು ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದ್ದರೆ, ಉತ್ತರ ಕರ್ನಾಟಕದ ಪ್ರಬಲ ನಾಯಕರಲ್ಲಿ ಒಬ್ಬರಾದ ಯಶವಂತರಾಯ ಗೌಡ ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಇನ್ನೊಂದು ಕಡೆ ಹಲವಾರು ಶಾಸಕರು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದು, ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಬಗ್ಗೆ ಆರ್. ಅಶೋಕ್ ಅವರು, ಈ ಡಿ. ಕೆ. ಶಿವಕುಮಾರ್ ಸಚಿವ ಸಂಪುಟ ಒಂದು ನಾಟಕ ಕಂಪನಿ ತರ ಆಗಿಬಿಟ್ಟಿದೆ ಎಂದು ಹೇಳಿಕೆ ನೀಡಿದ್ದು, ಇನ್ನೊಂದು ಕಡೆ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಬಂದಿದ್ದ ಗುಬ್ಬಿ ಶಾಸಕ ಶ್ರೀನಿವಾಸ್, ಇವರನ್ನ ನಂಬಿ ಬಂದ್ರೆ ನಮಗೆ ಬಕೆಟು ಕೊಟ್ಟು ಹೋದ್ರು, ಇವರಿಗೆ ತಲೆ ಹೊಡೆಯೋರು ಮಾತ್ರ ಸಾಕು, ಅವರಿಗೆ ಮಾತ್ರ ಇವರು ಸಚಿವ ಸ್ಥಾನ ಕೊಡ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಸರ್ಕಾರದ ಪರವಾಗಿ ಬ್ಯಾಟ್ ಬೀಸುತ್ತಿದ್ದು, ಬಿಜೆಪಿಯವರು ಮುಚ್ಕೊಂಡಿದ್ರೆ ಒಳ್ಳೇದು ಎಂದು ವಾರ್ನಿಂಗ್ ನೀಡಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿರುವ ಯತ್ನಾಳ್ ವಿರುದ್ಧವೂ ಸಹ ಪ್ರದೀಪ್ ಈಶ್ವರ್, ವಿಜಯೇಂದ್ರ ಅವರೇ ನಿಮ್ಮ ಯತ್ನಾಳ್ನ ಬಾಯಿ ಮುಚ್ಚಿಸಿ ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನೊಂದು ಕಡೆ ಉಮಾಶ್ರೀಗೆ ಉಪಸಭಾಪತಿ ಪೋಸ್ಟ್ ನೀಡಿದ್ದು, ನನಗೆ ಸಚಿವ ಸ್ಥಾನವೂ ಕೂಡ ನೀಡಬೇಕಿತ್ತು ಎಂದು ಹೇಳಿಕೆ ನೀಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಚಿವ ಸ್ಥಾನವನ್ನು ಡಿಕೆ ನೀಡದೇ ಇರುವುದಕ್ಕೆ ಆಕ್ರೋಶ ಹೊರಹಾಕಿರುವ ಎಂಎಲ್ಸಿ ನಜೀರ್ ಅಹ್ಮದ್, ನಮಗೆ ಏನಾದರೂ ಪರಿಹಾರವಾಗಿ ಪೋಸ್ಟ್ಗಳನ್ನು ನೀಡಿ ಎಂದು ಕೇಳಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಸಚಿವ ಸಂಪುಟ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬರದೇ ಇರುವುದು ಭಾರೀ ಸಂಚಲನ ಸೃಷ್ಟಿಸಿದೆ. ಧನ್ಯವಾದಗಳು.